ದೆಹಲಿ ಕಾರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತಪಟ್ಟಂತಹವರ ಒಂದು ಮರಣೋತ್ತರ ಪರೀಕ್ಷೆಯ ವರದಿ ಈಗ ಬಂದಿದೆ. ಆ ಒಂದು ವರದಿಯಲ್ಲಿ ಈ ಘಟನೆ ಯಾವ ರೀತಿಯಾಗಿ ಆಯಿತು, ಎಷ್ಟು ತೀವ್ರತೆ ಆಯಿತು ಎನ್ನುವಂತಹ ವಿಚಾರ ಬೆಳಕಿಗೆ ಬಂದಿರುವಂಥದ್ದು. ದೆಹಲಿಯಲ್ಲಿ ಏನು ಸ್ಫೋಟ ಆಯಿತು, ಸುಮಾರು ಜನರು ಸಾವನ್ನಪ್ಪಿದ್ರು, 12ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರ ಒಂದು ವಿಚಾರವಾಗಿ 9 ಜನ ಅಂದರು, 12ಕ್ಕೆ ಏರಿಕೆ ಆಗಿದೆ ಅಂದರು, ಇನ್ನಷ್ಟು ಸಾಕಷ್ಟು ಜನದ ಒಂದು ಸ್ಥಿತಿ ಗಂಭೀರವಾಗಿದೆ ಅಂದರು. ಇದಕ್ಕೆ ಸಂಬಂಧಪಟ್ಟಾಗೆ ಮರಣೋತ್ತರ ಪರೀಕ್ಷೆಯಲ್ಲಿ ಸ್ಫೋಟಕವಾದಂತಹ ಒಂದು ಮಾಹಿತಿ ಹೊರಗೆ ಬಿದ್ದಿದೆ. ಅದರ ತೀವ್ರತೆ ಏನಂತ ಹೇಳ್ತಾ ಇದ್ದಾರೆ. ಕಿವಿ ಪದರ, ಶ್ವಾಸಕೋಶ, ಕರುಳುಗಳು ಎಲ್ಲವೂ ಕೂಡ ಛಿದ್ರ ಆಗಿರುವಂಥದ್ದು. ದೇಹದ ಎಲ್ಲ ಮೂಳೆಗಳು ಕೂಡ ಪುಡಿ ಹೋಗಿರುವಂಥದ್ದು. ಅಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ. ತಲೆಯ ಮೇಲೆ ಗಾಯದ ಗುರುತುಗಳು ಕೂಡ ಪತ್ತೆಯಾಗಿದೆ. ಹೆಚ್ಚಿನವರ ದೇಹದ ಯಾವ ಭಾಗಗಳು ಕೂಡ ಪತ್ತೆಯಾಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಬ್ಲಾಸ್ಟ್ ಆಗಿದೆ. ಇನ್ನು DNA ಮ್ಯಾಚಿಂಗ್ ಮೂಲಕ ಸಂತ್ರಸ್ತರ ಒಂದು ಗುರುತುಗಳನ್ನು ಪತ್ತೆ ಮಾಡುವಂತಹ ಒಂದು ಕೆಲಸ ಆಗಿದೆ. ಯಾಕಂದರೆ ಗೊತ್ತಾಗ್ತಾ ಇಲ್ಲ, ಬೆಚ್ಚಿ ಬೀಳಿಸ್ತಾ ಇದೆ ಮರಣೋತ್ತರ ಪರೀಕ್ಷೆಯ ವರದಿ. ಬಾಂಬ್ ಬ್ಲಾಸ್ಟ್ನ ಒಂದು ತೀವ್ರತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಮರಣೋತ್ತರ ಪರೀಕ್ಷೆಯ ವರದಿ ಹೇಳ್ತಾ ಇದೆ. ನೋಡಿ ಹೆಂಗಾಗಿದೆ ಅಂತ. ದೇಹಗಳು ಛಿದ್ರವಾಗಿವೆ, ಕಿವಿಯ ಪದರೆ ಒಡೆದು ಹೋಗಿದೆ, ಶ್ವಾಸಕೋಶಗಳು ಅಷ್ಟೇ, ಕರಳುಗಳು ಎಲ್ಲವೂ ಕೂಡ ಛಿದ್ರ ಆಗಿದೆ. ದೇಹದಲ್ಲಿರುವಂತಹ ಯಾವ ಭಾಗಗಳನ್ನು ಕೂಡ ಸರಿಯಾಗಿ ಗುರುತಿಸೋಕೆ ಆಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ದೇಹಗಳು ಛಿದ್ರ ಆಗಿ ಹೋಗಿದೆ. ಈ ಬಾಂಬ್ ಬ್ಲಾಸ್ಟ್ ಅಷ್ಟು ದೊಡ್ಡ ಮಟ್ಟದಲ್ಲಿ ಇದರ ಒಂದು ತೀವ್ರತೆ ಆ ರೀತಿಯಾಗಿದೆ. ಈ ದೇಹದ ಮೂಳೆಗಳೇನಿದೆ ಎಲ್ಲವೂ ಕೂಡ ಪುಡಿಯಾಗಿ ಹೋಗಿದೆ, ಗುರುತಿಸೋಕ್ಕೆ ಆಗ್ತಾ ಇಲ್ಲ. ಕೆಲವೊಂದು ಒಂದು ಭಾಗಗಳು ಯಾವ ದೇಹದ್ದು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ DNA ಪರೀಕ್ಷೆಯನ್ನು ಮಾಡಿದ್ದಾರೆ. ಪರೀಕ್ಷೆ ಮಾಡಿ ಗುರುತಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೆಚ್ಚಿನ ದೇಹದ ಒಂದು ಭಾಗಗಳು ಯಾವುದು ಕೂಡ ಅಂತ ಕೂಡ ಪತ್ತೆ ಆಗ್ತಾ ಇಲ್ಲ. ಇದು ಯಾವ ಭಾಗ ಅಂತಾನೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಅಷ್ಟರ ಮಟ್ಟಿಗೆ ದೇಹಗಳು ಛಿದ್ರ ಪುಡಿಯಾಗಿ ಹೋಗ್ಬಿಟ್ಟಿದೆ. ಹೀಗಾಗಿ ಈ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಭಯಭೀತರಾಗ್ತಾ ಇದೆ. ಹೌದಾ, ನಿಜಕ್ಕೂ ಕೂಡ ಇಷ್ಟರ ಮಟ್ಟಿಗೆ ಆಗಿದೆಯಾ ಅಂತ ಯೋಚನೆ ಮಾಡಿ DNA ಮಾಡಿ ಇದು ಯಾರದ್ದು ಯಾವ ಭಾಗ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ ಅಂತಂದರೆ DNA ಪರೀಕ್ಷೆ ಮಾಡಿ ಅಲ್ಲೇ ಗೊತ್ತಾಗುತ್ತೆ ನಮಗೆ ಈ ಒಂದು ಬ್ಲಾಸ್ಟ್ನ ತೀವ್ರತೆ ಎಷ್ಟಿದೆ ಅಂತ. ಹೀಗಾಗಿ ದೆಹಲಿಯ ಒಂದು ಕಾರ್ ಬಾಂಬ್ ಬ್ಲಾಸ್ಟ್ಗೆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ, ಬಹುತೇಕ ಪಾಕಿಸ್ತಾನಿ ಕೃತ್ಯ ಎಂಬ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಘಟನೆಯ ಒಂದು ತನಿಖೆಯನ್ನು NIAಗೆ ವಹಿಸಿತ್ತು ಕೇಂದ್ರ ಗೃಹ ಸಚಿವಾಲಯ. ಅದೇ ರೀತಿಯಾಗಿ ಅವರು ತನಿಖೆ ಕೂಡ ಮಾಡಿದ್ರು. ಇದೇ ವಿಚಾರವಾಗಿ ಇಂದು CCS ಸಭೆ ನಡೀತಾ ಇದೆಯಂತೆ. CCS ಸಭೆ ಜೊತೆ ಮಾತನಾಡ್ತಾರೆ ಮೋದಿ ಭಾಗವಹಿಸ್ತಾರೆ. ಭದ್ರತಾ ಸಂಪುಟದ ಸಮಿತಿ ಏನಿದೆ ಅದು ಸಭೆಯನ್ನು ನಡೆಸುತ್ತೆ. ಅದರಲ್ಲಿ ಮೋದಿ, ಅಮಿತ್ ಶಾ ಎಲ್ಲರೂ ಕೂಡ ಇರ್ತಾರೆ. ಸಂಪೂರ್ಣ ವರದಿಯನ್ನು ಒಪ್ಪಿಸ್ತಾ ಇದ್ದಾರೆ ಅಮಿತ್ ಶಾ ಅವರು. ಅದರ ಬಗ್ಗೆ ಘಟನೆ ಬಗ್ಗೆ ನಂತರ ಸ್ಫೋಟಕಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. CCS ಸಭೆಯ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣ ಒಂದು ನಿಯಂತ್ರಣ ರೇಖೆ ಏನಿದೆ ಮತ್ತು ಅದರ ಜೊತೆಗೆ ಪಾಕಿಸ್ತಾನದ ಗಡಿ ಭಾಗದಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿರುವುದು, ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ದೆಹಲಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಒಂದು ಕಡೆ ಮರಣೋತ್ತರ ಪರೀಕ್ಷೆ ಹೊರಗಡೆ ಬಂದಿದೆ, ಅದರ ಒಂದು ತೀವ್ರತೆ ಹೇಗಿದೆ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆ ಈಗ ಸಭೆ ಕೂಡ ನಡೀತಾ ಇದೆ. ಪ್ರಧಾನಿ ಮೋದಿ ಒಂದು ಪ್ರವಾಸದಲ್ಲಿದ್ದಾರೆ. ಆ ಪ್ರವಾಸದಿಂದ ವಾಪಸ್ ಆಗ್ತಾ ಇದ್ದಾರೆ. ಬಂದು ಈ ಒಂದು ಸಭೆಯನ್ನು ಅಟೆಂಡ್ ಮಾಡ್ತಾರೆ. ಆ ಸಭೆಯಲ್ಲಿ ಗೃಹ ಸಚಿವ ಆಗಿರುವಂತಹ ಅಮಿತ್ ಶಾ ಸಂಬಂಧಪಟ್ಟಂತಹ ವರದಿಗಳನ್ನೆಲ್ಲವನ್ನು ಕೂಡ ಸಂಪೂರ್ಣ ವರದಿಯನ್ನು ಒಪ್ಪಿಸಲಿದ್ದಾರೆ ಅಂತ ಮಾಹಿತಿ ಕೂಡ ಬರ್ತಾ ಇದೆ. ಹೀಗಾಗಿ ಈ ಒಂದು ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡಂತಹ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಒಂದು ಯೋಚನೆಯನ್ನು ಮಾಡುತ್ತೆ. ಸಭೆಯಲ್ಲಿ ಯಾವ ರೀತಿಯಾಗಿ ಒಂದು ನಿರ್ಧಾರಗಳನ್ನು ಕೈಗೊಳ್ಳಬೇಕು ಮತ್ತು ಯಾವ್ಯಾವ ಅಧಿಕಾರಿಗಳಿಗೆ ಏನು ಜವಾಬ್ದಾರಿಯನ್ನು ವಹಿಸಬೇಕು, ಈ ರೀತಿಯಾದಂತಹ ಒಂದು ಉಗ್ರ ಘಟನೆಗಳಿಗೆ ಎಲ್ಲಿ ಲೋಪದೋಷ ಆಗಿದೆ ಅದೆಲ್ಲವೂ ಕೂಡ ಚರ್ಚೆ ಆಗುತ್ತೆ. ಕೇಂದ್ರ ಗೃಹ ಸಚಿವಾಲಯ ಏನು ಆದೇಶವನ್ನು ಮಾಡಿತ್ತು NIAಗೆ ತನಿಖೆ ಮಾಡಿ ಅಂತ, ಒಂದು ಘಟನೆ ನಡೆದ ನಂತರನೇ ಅದರ ತೀವ್ರತೆಯನ್ನು ಅರಿತುಕೊಂಡು ತನಿಖೆಗೆ ಆದೇಶವನ್ನು ಮಾಡಿತ್ತು. ಅದೇ ರೀತಿಯಾಗಿ NIA ಕೂಡ ತನಿಖೆ ಮಾಡಿತು. ಸಾಕಷ್ಟು ವಿಚಾರಗಳನ್ನು ವರದಿ ಮಾಡಿಕೊಳ್ತು. ಆ ಎಲ್ಲ ವರದಿಯನ್ನು ಕೇಂದ್ರ ಸಚಿವಾಲಯಕ್ಕೆ ಕೊಡ್ತು. ಆ ಒಂದು ವರದಿಯನ್ನು ಈಗ ಗೃಹ ಸಚಿವ ಆಗಿರುವಂಥ ಅಮಿತ್ ಶಾ ಸಭೆಯಲ್ಲಿ ಮುಂದಿಡ್ತಾರೆ, ಮೋದಿಗೆ ಹೇಳುತ್ತಾರೆ. ರಕ್ಷಣಾ ಸಚಿವರು ಕೂಡ ಅಲ್ಲಿ ಇರಬಹುದು. ಈ ಒಂದು ಸಭೆಯಲ್ಲಿ ಸಾಕಷ್ಟು ನಾಯಕರು ಕೂಡ ಸಭೆಯಲ್ಲಿ ಇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ CCS ಒಂದು ಸಭೆ ಏನಿದೆ LOCಯಲ್ಲಿ ಐ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸಭೆ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ಕಟ್ಟೆಚ್ಚರಿಕೆಯನ್ನು ವಹಿಸಬೇಕು. ಯಾಕಂದರೆ ಈ ಒಂದು ತನಿಖೆ ನಡೆಸಿದಾಗ NIA ತನಿಖೆಯನ್ನು ಮಾಡಿದಾಗ 42 ಪುರಾವೆಗಳನ್ನು ಸಂಗ್ರಹಣೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ.
ಮಂಗಳವಾರ ಸಂಜೆ ಹೊತ್ತಿಗೆ ವಿಧಿವಿಜ್ಞಾನ ತಂಡ ಏನಿದೆ ಸ್ಫೋಟ ನಡೆದಂತಹ ಒಂದು ಸ್ಥಳಕ್ಕೆ ಹೋಗಿ 42 ಒಂದು ಪುರಾವೆಗಳನ್ನು ಸಾಕ್ಷಿಗಳನ್ನು ಸಂಗ್ರಹಣೆ ಮಾಡಿದ ವಸ್ತುಗಳನ್ನು. ಇವುಗಳಲ್ಲಿ ನಾವು ಮುಖ್ಯವಾಗಿ ಗಮನಿಸೋದಾದರೆ i20 ಕಾರ್ನ ಒಂದು ಭಾಗಗಳು ಆಗಿರಬಹುದು, ಟೈರ್ಗಳಾಗಿರ್ಬೋದು, ಚಾಸಿಸ್, CNG ಒಂದು ಸಿಲಿಂಡರ್, ಬಾನೆಟ್ ಭಾಗಗಳು, ಇನ್ನು ಇತರೆ ಭಾಗಗಳು ಕೂಡ ತನಿಖೆ ಮಾಡಿದಾಗ ಸಿಕ್ಕಿವೆ. ಅದನ್ನು ತಗೊಂಡು ವರದಿ ಮಾಡ್ತೀವಿ ಅಂತ ಏನೇ ಹೇಳಿತ್ತು. ಅದೇ ವಿಚಾರವಾಗಿ ಈಗ ಈ ಎಲ್ಲ ಅದ್ರ ಬಗ್ಗೆ ಸಭೆ ಆಗುತ್ತೆ. ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಎಲ್ಲ ವರದಿಯನ್ನು ಅಂದರೆ ಸಂಪೂರ್ಣವಾದಂತಹ ವರದಿಯನ್ನು ಪ್ರಧಾನಮಂತ್ರಿಯ ಮುಂದೆ ಇಡಲಿದ್ದಾರೆ, ಚರ್ಚೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.